ईपीएस 95 नेशनल एविएशन कमेटी बीदर की ओर से देश के 78 लाख बुजुर्ग ईपीएस 95 पेंशन भोगियों के कल्याण हेतु एक कदम आगे बढ़ने के अलावा न्यूनतम पेंशन 1000 रुपए से बढ़ाकर 7500 रुपए करने, ईपीएस 95 पेंशन भोगियों और उनके जीवन साथी के लिए निःशुल्क चिकित्सा सुविधा देने सर्वोच्च न्यायालय के दिनांक 4/10/2016 और 4/11/2022 के निर्णय के अनुसार बिना किसी भेदभाव के सभी पेंशन भोगियों को वास्तविक वेतन के आधार पर उच्च पेंशन का लाभ देने और गैर ईपीएस पेंशन भोगियों को 5000 रुपए की पेंशन देने की मांग की गई। इस संबंध में डीसी शिल्पा शर्मा के माध्यम से प्रधानमंत्री मोदी और फाइनेंस मिनिस्टर निर्मला सीतारमण और लेबर मिनिस्टर डॉक्टर मनसुख मांडविया को मेमोरेंडम भेजा गया। इस संबंध में शिव कुमार शेटका ने मीडिया से बात की। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। अध्यक्ष इದ್ದೀನಿ ನಾವು ನ್ಯಾಷನಲ್ ಅಗೇಷನ್ ಕಮಿಟಿ ಅಂತ ನ್ಯಾಷನಲ್ ಲೆವೆಲ್ ಒಂದು ಅಗೇಷನ್ ಕಮಿಟಿ ಅದ. ಈ ಅಗೇಷನ್ ಕಮಿಟಿ ಏನಂತಂದ್ರೆ ಅಶೋಕ್ ರಾವ್ಜಿ ಕಮಾಂಡರ್ ಅಶೋಕ್ ರಾವ್ಜಿ ಅಧ್ಯಕ್ಷರ EPS 91 ಅಂದ್ರೆ ನಾನ್ ಆರ್ಗನೈಸೇಷನ್ ಗೌರ್ಮೆಂಟ್ ಅಲ್ಲ, ಸೆಮಿ ಗೌರ್ಮೆಂಟ್ ಬಿ ಅಲ್ಲ, ಇದು ಫ್ಯಾಕ್ಟ್ರೀಸು, ಬ್ಯಾಂಕು ಈ ಥರ ಇದ್ದಿದ್ದು EPFO ಕನ್ಸರ್ನ್ ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ಗೆ ಸಂಬಂಧಪಟ್ಟಿದ್ದು ಎಂಪ್ಲಾಯೀಸ್ ಇದ್ದೀವಿ. ನಾವು ನಮ್ಮ ತನಕದ ಏನಂದ ಅವ್ರಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿವಿ 8.33. 40 ವರ್ಷದಿಂದ ಸರ್ವಿಸ್ ಮಾಡಿವಿ, 45 ವರ್ಷ ಸರ್ವಿಸ್ ಮಾಡಿವಿ. ಆದರೆ 4000 ರೂಪಾಯಿ ನಮ್ಗೆ ಕೊಡ್ಲಾಕ್ ಅಡಿಲ್ಲ. ಅವರು 500, 600, 900 ರೂಪಾಯಿ ಪೆನ್ಷನ್ ಕೊಡ್ಲತ್ತಾರ. ಆ ಪೆನ್ಷನ್ ನಮ್ಗೆ ಉಪಯೋಗಕ್ಕೆ ಆಗ್ತಾ ಇಲ್ಲ. ಇದೊಂದು 1995ದಾಗ ಆ್ಯಕ್ಟ್ ಇಂಪ್ಲಿಮೆಂಟ್ ಆಗ್ಯದ. ಇಲ್ಲಿ ಮಲ್ತಾಯಿ ಧೋರಣೆ ಮಾಡ್ತಾರೆ, ಹೈಯರ್ ಪೆನ್ಷನು ಲೋವರ್ ಪೆನ್ಷನ್ ಅಂತ. ಹೈಯರ್ ಪೆನ್ಷನ್ ಸ್ವಲ್ಪ ಮಂದಿ ಕೊಟ್ಟು ಕಣ್ಣೀರು ಸುಟ್ಯಾರ, 1000 ಮಂದಿ ಕೊಟ್ಟಾರ. 78 ಲಕ್ಷ ಜನ ಅರ, ಅದ್ರಾಗ 1000 2000 ಮಂದಿಗೆ ಪೆನ್ಷನ್ ಕೊಟ್ಟು ಕಣ್ಣೀರು ಸುಲ್ಲೋದು. ಅದು ಯಾರಿಗಂದ್ರೆ 2014 ನಂತರ ಇದ್ದವರಿಗೆ. 2014 ಡಿಸೆಂಬರ್ 31 ಇದ್ರೂ ಕೊಡ್ತಾ ಇಲ್ಲ. ಅಸಲಕ್ಕೆ ನಾವೇನದಂದ್ರೆ 95 ಹಿಡಿದು ಎಷ್ಟು ಮಂದಿ ಪೆನ್ಷನ್ದಾಗ ಇದ್ದರು ಅವ್ರು ಪ್ರತಿಯೊಬ್ಬರು ಏನದ ಅಂತಂದ್ರೆ ಹಕ್ಕದಾರರ ರೈಟ್ಸ್ ಅವ. ನಾವು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೆವು, ಏನು ಕಾಂಟ್ರಿಬ್ಯೂಷನ್ ಕೊಡ್ಲಾರ್ದವ್ರಿಗೆ ಅವ್ರು ಏನಾದ ಪೆನ್ಷನ್ ಕೊಡ್ಲತ್ತಾರ. ಈಗ ಸರ್ಕಾರ ಏನು ಮಾಡತ್ತದಾರ, ತಾವು ಅವ್ರ ಬೆಳವಣಿಗೆಗೋಸ್ಕರ ಮನೆಗೆ ಮಂಕೊಂಡಿದವ್ರಿಗೆ ಭೀ ಪೆನ್ಷನ್ ಕೊಡ್ಲತ್ತಾರ, ಹೊಲ್ದಾಗ ಕೆಲಸ ಮಾಡೋರಿಗೆ 2-3 ನಮ್ಮನ್ನ ಪೆನ್ಷನ್ ಕೊಡ್ಲತ್ತಾರ. ನಮ್ಗೆ ಅದಕ್ಕೆ ಅಭ್ಯಂತರ ಇಲ್ಲ. ನಮ್ಮ ಹಕ್ಕದ, ನಮ್ಮ ತನಕದಾಗ ಕಟ್ಟಾಗ ನಾವು ಪೆನ್ಷನ್ ಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದೆವು. ಇದಕ್ಕೆ ಮುಂಚಿತವಾಗಿ ದಿಲ್ಲಿಯಲ್ಲಿ ಜನತೆ ಬಂದಾಗ ನಾವು ಸ್ಟ್ರೈಕ್ ಮಾಡಿದ್ವಿ. ನ್ಯಾಷನಲ್ ಲೆವೆಲು, ಸ್ಟೇಟ್ ಲೆವೆಲ್ ಎಲ್ಲ ಸ್ಟ್ರೈಕ್ ಮಾಡೀವಿ. ಆ ಸ್ಟ್ರೈಕಿಗೆ ಸ್ಪಂದನೆ ಮಾಡ್ತೀವಿ ಅಂತ 8 ವರ್ಷ ಆಗ್ಲತ್ತು. ಇವತ್ತಿಗೆ 607 ವರ್ಷ ಆಯ್ತು ನಾವು ಕಂಟಿನ್ಯೂಸ್ ನಮ್ದು ಸ್ಟ್ರೈಕ್ ನಡೆದ ಬುಲ್ದೋನದಾಗ ನಮ್ಮ ಹೆಡ್ ಆಫೀಸ್ ಅದ. ಅದಕ್ಕೆ ಇವಾಗಾದರೂ ಮಾಡಲಿ ಸರ್ಕಾರ ಅಂಥೇಳಿ ನಾವು ಇಡೀ ಎಂಪ್ಲಾಯೀಸ್ ಎಲ್ಲ ಆರ್ಗನೈಸೇಷನ್ದವ್ರು ಏನಂದ್ರೆ ಕ್ಲಬ್ ಆಗಿ ನಮ್ಮದೊಂದು ಸಂಘದ ಬೀದರ್ದು, ಆ ಸಂಘ ವತಿಯಿಂದ ನಮ್ಮ ಹಕ್ಕು ನಾವು ಕೇಳ್ತೀವೋ. ನಾವು ಗೌರ್ಮೆಂಟ್ ಅವ್ರದ್ದು ಅನುದಾನ ಏನು ಕೇಳ್ತಿಲ್ಲ. ನಾವು ಏನು ಪೆನ್ಷನ್ ರೊಕ್ಕ ಜಮಾ ಮಾಡಿದೆವು ಅದ್ರ ಪೈಕಿ ನಾವು ಕೊಡಲತ್ತಿದ್ದೆವು. ಅದ್ರ ಸಲಕ ಈ ಲೆಟರು ನರೇಂದ್ರ ಮೋದಿ ಮಾನ್ಯ ಪ್ರಧಾನಮಂತ್ರಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈ ವೇದಿಕೆ ಮುಖಾಂತರ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗೆ ಸಲ್ಲಿಸ್ತೀವಿ. ಅವ್ರು ಇದು ಫಾರ್ವರ್ಡ್ ಮಾಡಿ ರಿಕ್ವೆಸ್ಟ್ ಮಾಡಬೇಕು. ಮತ್ತು ಇಡೀ ಪೆನ್ಷನ್ ಅದ ಇವೆಲ್ಲ 60 ವರ್ಷ ಹಿಡಿದು 80-85 ವರ್ಷದಾಗ ಪೆನ್ಷನರ ಅವ್ರಿಗೆ ನಿಂದಿರ್ಲಾಕ್ ಬಂದಿಲ್ಲ. ಇಲ್ಲಿ ಮೇಡಮ್ ಅವ್ರು ಬರೋಟಿಗೆ ನೆಲ ಮ್ಯಾಗ ಕುಂತು ನಾವು ಈ ಸ್ಟ್ರೈಕ್ ಮಾಡತ್ತೀವಿ. ಮೇಡಮ್ ಅವ್ರ ಮೀಟಿಂಗ್ದಾಗ ಅನ್ನತ್ತ. ಅದಕ್ಕೆ ನಾವು ಇವಾಗ